ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಚಾನೆಲ್ಗೆ ಸ್ವಾಗತ. ಸೊ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ಟಾಪಿಕ್ ಏನಪ್ಪಾ ಅಂತಂದ್ರೆ PB BSc ನರ್ಸಿಂಗ್ ಅಂತ ಹೇಳಿ ಒಂದು ಟಾಪಿಕ್ ನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ. ಅಂದ್ರೆ PB BSc ಅಂತಂದ್ರೆ ನಾವು PB BSc ಮಾಡ್ಬೇಕಾದ್ರೆ ಏನ್ ಎಲಿಜಿಬಿಲಿಟಿ ಇರ್ಬೇಕಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ಸೊ ಮೊದಲಿಗೆ ಈ PB BSc ಅಂತಂದ್ರೆ ನಿಮ್ಗೆ ಹೇಳ್ಬಿಡ್ತೀನಿ. ಸೊ ಇದರ ಅರ್ಥ ಏನಪ್ಪಾ ಅಂದ್ರ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಅಂತ ನಾವು ಕರಿತೀವಿ. ಸೊ ಎಲ್ಲಾ ವಿದ್ಯಾರ್ಥಿಗಳು ನರ್ಸಿಂಗ್ ಅಂದ್ರೆ GNM ಕೇಳ್ತೀರಾ ಅಥವಾ BSc ನರ್ಸಿಂಗ್ ಕೇಳ್ತೀರಾ. ಸೊ ಇವೆಲ್ಲ ನರ್ಸಿಂಗ್ ಬಗ್ಗೆ ನೀವು ಕೇಳ್ತೀರಾ. ಸೊ ಅದಾದ್ಮೇಲೆ ಇದನ್ನ ಹೊರತುಪಡಿಸಿದ ಯಾವ್ದಪ್ಪ PB BSc ಅಂತ ಕೇಳಿದ್ರೆ, ಸೊ ಇದಕ್ಕೆ ಒಬ್ಬರೇ ಮಾತ್ರ ಈ ಒಂದು ಕೋರ್ಸ್ ನ ಮಾಡಬಹುದು. ಅದು ಯಾರಪ್ಪ ಅಂತಂದ್ರೆ ಪ್ರೀವಿಯಸ್ ಇಯರ್ ಒಳಗಡೆ ನೀವೇನಾದ್ರೂ GNM ಅನ್ನೋ ಒಂದು ಕೋರ್ಸ್ ನ ಮುಗಿಸಿದ್ರಿ ಅಂದ್ರ ಮಾತ್ರ ಈ ಕೋರ್ಸ್ ನ ಮಾಡಬಹುದು. ಸೊ ಹಾಗಾಗಿ ಈ ಒಂದು ವಿಷಯನ ನಿಮ್ಗೆ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಲ್ಲ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ PB BSc ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು PB BSc ನ ಮಾಡ್ಲಿಕ್ಕೆ ಎಲಿಜಿಬಿಲಿಟಿ ಏನು, ಅಥವಾ ಇದರ ಜಾಬ್ ಅಪರ್ಚುನಿಟೀಸ್ ಗಳೇನು, ಇದರ ಸ್ಯಾಲರಿ ಸ್ಕೇಲ್ ಏನು, ಇದರ ಹೈಯರ್ ಎಜುಕೇಶನ್ ಏನು ಅಂತೇಳಿ ಒಂದೊಂದಾಗಿ ನಿಮ್ಗೆ ಕವರ್ ಮಾಡಿದೀನಿ. ಸೊ ಇದ್ರೊಳಗಡೆ ಒಂದೊಂದಾಗಿ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ನಿಮ್ಗೆ ಆಲ್ರೆಡಿ ನಾ ಹೇಳಿದೀನಿ, ಎಲಿಜಿಬಿಲಿಟಿ ಏನಪ್ಪಾ ಅಂತಂದ್ರೆ ನೀವು ಕಡ್ಡಾಯವಾಗಿ ಇಲ್ಲಿ GNM ಅನ್ನೋ ಒಂದು ಕೋರ್ಸ್ ನ ಮುಗಿಸಿರ್ಬೇಕಂದ್ರೆ ಜನರಲ್ ನರ್ಸಿಂಗ್ ಅಂಡ್ ಮಿಡ್ ವೈಫರಿ ಕೋರ್ಸ್ ಅನ್ನ ಮುಗಿಸಿದ್ರೆ ಮಾತ್ರ ನೀವು PB BSc ಅನ್ನ ಮಾಡಕ ಸಾಧ್ಯ ಆಗುತ್ತೆ. ಸೊ ಇದಾದ್ಮೇಲೆ ನೀವು ಈ PB BSc ನ ಮಾಡಿದ್ರೆ ಇದರ ಡ್ಯೂರೇಷನ್ ಎಷ್ಟಪ್ಪ ಅಂತಂದ್ರೆ ಕೇವಲ 2 ವರ್ಷ GNM ಮೇಲೆ. ಸೊ GNM ಮುಗಿಸಿದ್ರೆ ಅಂದ್ರೆ ನೀವು 2 ವರ್ಷದೊಳಗಡೆ BSc ನ ಮುಗಿಸಬಹುದು. ಸೊ ಅದಾದ್ಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಮುಖ್ಯವಾದ ವಿಷಯ, ಈ ಕೋರ್ಸ್ನು ಕೂಡ ನಿಮ್ಗ KEA ಒಳಗಡೆ ಅಥರೈಸ್ಡ್ ಆಗಿರುವಂತಹ ಕೋರ್ಸ್ ಆಗಿರ್ತಂದ್ರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಳಗಡೆ ಇದು ಮಾನ್ಯತೆ ಪಡೆದಿರ್ತತಿ. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡಿದ ಮೇಲೆ ನಮ್ಗೆ ಯಾವ್ಯಾವ ಸಬ್ಜೆಕ್ಟ್ ಗಳನ್ನ ಫೇಸ್ ಮಾಡ್ತೀವಿ ಅಂದ್ರೆ ಫಸ್ಟ್ ಇಯರ್ ಒಳಗಡೆ ಯಾವ ಸಬ್ಜೆಕ್ಟ್ ನೋಡ್ತೀವಿ, ಸೆಕೆಂಡ್ ಇಯರ್ ಒಳಗಡೆ ಯಾವ್ಯಾವ ಸಬ್ಜೆಕ್ಟ್ ನೋಡ್ತೀವಿ ಅಂತ ಹೇಳಿ ನೀವು ಕೇಳಿದ್ರೆ, ಸೊ ನಾವಿಲ್ಲಿ ಅಪ್ರಾಕ್ಸಿಮೇಟ್ಲಿ ಫಸ್ಟ್ ಇಯರ್ ಒಳಗಡೆ ಎಷ್ಟು ಸಬ್ಜೆಕ್ಟ್ ನೋಡ್ಬೋದು ಅಂತಂದ್ರೆ ನೀವು ಬರೀ ವಿಚಾರಣೆ ಮಾಡ್ಲಿಕ್ಕಾಗಿಲ್ಲ, ಅಷ್ಟು ಸಬ್ಜೆಕ್ಟ್ ಗಳು ನಾವಿಲ್ಲಿ ಫಸ್ಟ್ ಇಯರ್ ಒಳಗಡೆ ಕಲಿತೀವಿ. ಹೆದರುವಂತ ಅವಶ್ಯಕತೆ ಇಲ್ಲ. ಸೊ ನೀವೇನ್ GNM ಒಳಗಡೆ ಕಲ್ತಿದ್ರಲ್ಲ, ಸೊ ಅದೇ ಸಬ್ಜೆಕ್ಟ್ ಗಳು ಇರ್ತಾವು, ಸ್ವಲ್ಪ ಡೆಪ್ತ್ ಆಗಿರ್ತಾವು, ಒಂದಿಷ್ಟು ಹೊಸ ಸಬ್ಜೆಕ್ಟ್ ಗಳನ್ನು ಕಲಿಬಹುದು ನೀವು. ಸೊ ಅದಾದ್ಮೇಲೆ ಯಾವ್ಯಾವ ಸಬ್ಜೆಕ್ಟ್ ಗಳಪ್ಪ ಅಂತಂದ್ರ ಅವು, ಸೊ ಮೊದಲನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ ನರ್ಸಿಂಗ್ ಫೌಂಡೇಶನ್ ಅಂತ ಒಂದು ಸಬ್ಜೆಕ್ಟ್ ನ ಕಲಿತೀರಾ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ನ್ಯೂಟ್ರಿಷನ್ ಡಯಟ್ಸ್ ಅಂತ ಒಂದು ಸಬ್ಜೆಕ್ಟ್ ಬರ್ತೈತಿ. ಸೊ ಮೂರನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಬಯೋಕೆಮಿಸ್ಟ್ರಿ ಅಂಡ್ ಬಯೋಫಿಸಿಕ್ಸ್ ಅಂತ ಹೇಳಿ ಕಲಿತೀರಿ. ಸೊ ಅದಾದ್ಮೇಲೆ ನಾಲ್ಕನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಮೈಕ್ರೋಬಯಾಲಜಿ ಅನ್ನೋ ಸಬ್ಜೆಕ್ಟ್ ಕೂಡ ನೀವು ಇಲ್ಲಿ ಕಲಿತೀರಿ. ಅದಾದ್ಮೇಲೆ 5ನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಮೆಟರ್ನಲ್ ನರ್ಸಿಂಗ್ ಅಂತ ಬರ್ತೈತಿ. ಸೊ ಮೆಟರ್ನಲ್ ನರ್ಸಿಂಗ್ ಒಳಗಡೆ ನೀವು ಥಿಯರಿನೂ ಎಕ್ಸಾಮ್ ಬರೀತೀರಾ, ಅದಾದ್ಮೇಲೆ ಜೊತೆಗೆ ಪ್ರಾಕ್ಟಿಕಲ್ ಕೂಡ ಇರ್ತೈತಿ. ಸೊ ಇಲ್ಲಿ 3 ಪ್ರಾಕ್ಟಿಕಲ್ ನೀವು ಫೇಸ್ ಮಾಡ್ತೀರಾ. ಸೊ ಅದಾದ್ಮೇಲೆ ನೀವು ಇನ್ನೊಂದು ಸಬ್ಜೆಕ್ಟ್ ಯಾವ್ದು ಕಲಿತೀರಾ ಅಂತಂದ್ರೆ ಚೈಲ್ಡ್ ಹೆಲ್ತ್ ನರ್ಸಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ನ ಕಲಿತೀರಾ. ಸೊ ಈ ಚೈಲ್ಡ್ ಹೆಲ್ತ್ ನರ್ಸಿಂಗ್ ಅನ್ನೋ ಸಬ್ಜೆಕ್ಟ್ ಕೂಡ ನೀವು ಥಿಯರಿನೂ ಬರೀತೀರಾ, ಆಮೇಲೆ ಪ್ರಾಕ್ಟಿಕಲ್ ಕೂಡ ಇದಕ್ಕೆ ಇರ್ತೈತಿ. ಸೊ ಅದಾದ್ಮೇಲೆ ನೀವು ಇನ್ನ 7ನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರ ಇಲ್ಲಿನೂ ಕೂಡ ನೀವು MSN ಅನ್ನೋ ಒಂದು ಸಬ್ಜೆಕ್ಟ್ ನ ಕಲಿತೀರಾ. ಅಂದ್ರೆ ಯಾವ್ದಪ್ಪ ಅಂದ್ರ ಮೆಡಿಕಲ್ ಅಂಡ್ ಸರ್ಜಿಕಲ್ ನರ್ಸಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ನ ಕಲಿತೀರಾ. ಸೊ ಅದ್ರ ಜೊತೆಗೆ ನೀವು ಇದರ ಪ್ರಾಕ್ಟಿಕಲ್ ಕೂಡ ನೀವು ಇಲ್ಲಿ ಕಲಿತೀರಾ. ಸೊ ಅದಾದ್ಮೇಲೆ ನೀವು ಇನ್ನೊಂದು ಸಬ್ಜೆಕ್ಟ್ ಯಾವ್ದು ಕಲಿತೀರಾ ಅಂತಂದ್ರೆ ಸೈಕಾಲಜಿ ಅನ್ನೋ ಸಬ್ಜೆಕ್ಟ್ ನ ಕೂಡ ನೀವು ಫಸ್ಟ್ ಇಯರ್ ಒಳಗಡೆ ಕಲಿತೀರಾ. ಸೊ ಇವೆಲ್ಲ ಸಬ್ಜೆಕ್ಟ್ ಗಳನ್ನ ನೀವು ಫಸ್ಟ್ ಇಯರ್ ಒಳಗಡೆ ಕಲಿತೀರಾ ಅಂದ್ರೆ 8 ಸಬ್ಜೆಕ್ಟ್ ಥಿಯರಿ, 3 ಸಬ್ಜೆಕ್ಟ್ ಪ್ರಾಕ್ಟಿಕಲ್, ಟೋಟಲ್ ಆಗಿ 11 ಸಬ್ಜೆಕ್ಟ್ ನೀವು ಇಲ್ಲಿ ಫಸ್ಟ್ ಇಯರ್ PB BSc ಒಳಗಡೆ ಕಲಿತೀರಾ. ಇನ್ನ ಸೆಕೆಂಡ್ ಇಯರ್ ಒಳಗಡೆ ಯಾವ್ಯಾವ ಸಬ್ಜೆಕ್ಟ್ ಅನ್ನ ಕಲಿತೀರಾ ಅಂತ ನೋಡೋಣ ಈಗ. ಸೊ ಮೊದಲನೇ ಸಬ್ಜೆಕ್ಟ್ ಯಾವ್ದಪ್ಪ ಸೆಕೆಂಡ್ ಇಯರ್ ಒಳಗಡೆ ಅಂತಂದ್ರೆ ಸೋಶಿಯಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ನೀವು ಇಲ್ಲಿ ಕಲಿತೀರಾ. ಮೊದಲನೇ ಸಬ್ಜೆಕ್ಟ್ ಆಗಿರ್ತದೆ ನಿಮ್ಗದು. ಇನ್ನ 2ನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನ ಕಲಿತೀರಾ. ಸೊ ಈ ಸಬ್ಜೆಕ್ಟ್ ನೀವು ಥಿಯರಾಟಿಕಲ್ ಕಲಿತೀರಾ, ಅದಾದ್ಮೇಲೆ ಪ್ರಾಕ್ಟಿಕಲ್ ಕೂಡ ಕಲಿತೀರಾ. ಸೊ ಇನ್ನು 3ನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಮೆಂಟಲ್ ಹೆಲ್ತ್ ನರ್ಸಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ನ ಕಲಿತೀರಾ. ಸೊ ಇದನ್ನು ಕೂಡ ನೀವು ಥೆರಾಟಿಕಲ್ ಕಲಿತೀರಾ, ಪ್ರಾಕ್ಟಿಕಲ್ ಕೂಡ ಕಲಿತೀರಾ. ಇನ್ನ ಇದಾದ್ಮೇಲೆ 4ನೇ ಸಬ್ಜೆಕ್ಟ್ ಯಾವ್ದು ಕಲಿತೀರಾ ಅಂತಂದ್ರೆ ನಿಮ್ಗೆ ಇಲ್ಲಿ ಇಂಟ್ರೊಡಕ್ಷನ್ ಆಫ್ ನರ್ಸಿಂಗ್ ಎಜುಕೇಶನ್ ಅಂತ ಒಂದು ಸಬ್ಜೆಕ್ಟ್ ನ ಕಲಿತೀರಾ. ಸೊ ಇನ್ನು 5ನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ ಇಂಟ್ರೊಡಕ್ಷನ್ ಆಫ್ ನರ್ಸಿಂಗ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಒಂದು ಸಬ್ಜೆಕ್ಟ್ ನ ಕಲಿತೀರಾ. ಸೊ ಇವೆಲ್ಲ ಸಬ್ಜೆಕ್ಟ್ ನೀವು ಸೆಕೆಂಡ್ ಇಯರ್ PB BSc ಒಳಗಡೆ ಕಲಿತೀರಾ. ಸೊ ಇವೆಲ್ಲವೂ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಗಳ ಮಾಹಿತಿ. ಸೊ ಎಷ್ಟು ಸಬ್ಜೆಕ್ಟ್ ಗಳನ್ನ ನೀವು ಕೇವಲ 2 ವರ್ಷದೊಳಗೆ ಕಲಿತಾರೆ. ಯಾಕಂದ್ರೆ ನೀವು BSc ನರ್ಸಿಂಗ್ ಮಾಡಿದ್ರು ಅಂತಂದ್ರೆ ಅಲ್ಲಿ ನೀವು ನಿಮ್ಗೆ 4 ವರ್ಷ ಇರ್ತದ. ಸೊ ಇಲ್ಲಿ 2 ವರ್ಷದೊಳಗೆ ನಿಮ್ಗೆ ಕಂಪ್ಲೀಟ್ ಯಾವ್ಯಾವ ಸಬ್ಜೆಕ್ಟ್ ಗಳು ಬರ್ತಿದ್ವಲ್ಲ BSc ನರ್ಸಿಂಗ್ ಒಳಗಡೆ, ಆ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಸಬ್ಜೆಕ್ಟ್ ಗಳನ್ನ ಇದ್ರೊಳಗಡೆ ಆಡ್ ಮಾಡಿರ್ತಿದಾರೆ. ಸೊ ಹಾಗಾಗಿ ಇಷ್ಟು ಸಬ್ಜೆಕ್ಟ್ ನೀವು
PBBS ಒಳಗಡೆ 2 ವರ್ಷ ಒಳಗೆ ಕಲಿತೀರಾ. ಸೊ ಇದಾದ್ಮೇಲೆ ನಿಮ್ಗೆ ಈ ಸಬ್ಜೆಕ್ಟ್ ಗಳಾದ್ಮೇಲೆ ನಿಮ್ಗೆ ಇಲ್ಲಿ ಯಾವುದೇ ರೀತಿಯಾದಂತ ಇಂಟರ್ನ್ಶಿಪ್ ಇರೋದಿಲ್ಲ. ಸೊ ನಿಮ್ಗೆ ಡೈರೆಕ್ಟ್ ಆಗಿ ನೀವು ಜಾಬ್ಗೆ ಜಾಯ್ನ್ ಆಗ್ಬೋದು. ಸೊ ಇದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರೆ ಹೈಯರ್ ಎಜುಕೇಶನ್. ಸೊ PBBS ಮೇಲೂ ಹೈಯರ್ ಎಜುಕೇಶನ್ ಇದೆ ಅಂತ ಕೇಳಿದ್ರೆ ಎಸ್ ಡೆಫಿನೆಟ್ಲಿ ಇದೆ. ಅದು ಯಾವ್ದಪ್ಪ ಅಂದ್ರ MSc ನರ್ಸಿಂಗ್ ಅಂತ ಕರಿಬಹುದು ನಾವು. ಸೊ MSc ನರ್ಸಿಂಗ್ ನೀವು PBBS ಆದ್ಮೇಲೆ ಮಾಡಬಹುದು. ಸೊ ಈಗ BSc ನರ್ಸಿಂಗ್ ಮಾಡಿದವರು ಮಾತ್ರ MSc ಮಾಡಬಹುದು ಅಂತಿಲ್ಲ. ಸೊ PBBS ಮಾಡಿದ್ಮೇಲೆ ನೀವು GNM ಮಾಡಿ PBBS ಮಾಡಿ, PBBS ಮಾಡಿದ್ಮೇಲೆ MSc ನೂ ಕೂಡ ಮಾಡಬಹುದು. ಸೊ ಆತರ ನಿಮ್ಗೆ ಅವಕಾಶಗಳು ಇರ್ತಾವೆ. ಸೊ ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ ನಿಮ್ಗೆ ಇಲ್ಲಿ ಜಾಬ್ ಆಪರ್ಚುನಿಟೀಸ್. ಸೊ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೇಳ್ಬೋದು ನನಗ ಏನಪ್ಪಾ ಅಂದ್ರ ನಾವ್ ಇಷ್ಟೆಲ್ಲಾ ಕೋರ್ಸ್ ಮುಗಿಸಿದ್ರೆ ನಮ್ಗೆ ಜಾಬ್ ಏನ್ ಸಿಗ್ತೈತಿ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನಿಮ್ಗೆ ಇದ್ರೊಳಗೆ ಜಾಬ್ ಆಪರ್ಚುನಿಟಿಗಳು ಹೆಚ್ಚಾಗ್ತಾ ಹೋಗ್ತಾವ್. ಹೆಂಗ ನೀವು ಹೈಯರ್ ಎಜುಕೇಶನ್ ಮಾಡ್ಕೊಂತ ಹೋಗ್ತಿರಲ್ಲ ಅಲ್ಲಿ ನಿಮ್ಗೆ ಹೆಚ್ಚು ಜಾಬ್ ಅಪರ್ಚುನಿಟಿಗಳು ಸಿಗ್ತಾ ಹೋಗ್ತಾವ. ಅಂದ್ರೆ ಸ್ಯಾಲರಿ ಹೆಚ್ಚಿಗೆ ಸಿಗ್ತೈತಿ, ಜಾಬ್ ಹೆಚ್ಚಿಗೆ ಓಪನ್ ಆಗ್ತಾವ್. ಸೊ ಆ ತರ ನಿಮ್ಗೆ ಜಾಬ್ ಅಪರ್ಚುನಿಟಿ ಸಿಗ್ತಾವ್. ಸೊ ಮೊದಲನೇ ಜಾಬ್ ಏನ್ರಿ ನರ್ಸಿಂಗ್ ಅವ್ರಿಗೆ ಸ್ಟಾಫ್ ನರ್ಸ್. ಸೊ ಸ್ಟಾಫ್ ನರ್ಸ್ ಆಗಿ ನೀವು ಸೀನಿಯರ್ ಸಾಫ್ಟ್ ನರ್ಸ್ ಆಗಿ ನೀವು ವರ್ಕ್ ಮಾಡಬಹುದು, ಮೊದಲನೇ ಅವಕಾಶ. ಎರಡನೇ ಅವಕಾಶ ಏನಪ್ಪಾ ನಿಮ್ಗಂದ್ರ ನೀವು ನರ್ಸಿಂಗ್ ಟ್ಯೂಟರ್ ಆಗಿ ವರ್ಕ್ ಮಾಡ್ಬೋದು. ನೋಡ್ರಿ GNM ಮುಗಿಸ್ತಾ ನಿಮ್ಗೆ ಅವಕಾಶಗಳು ಇದ್ದಿಲ್ಲ, ಕಡಿಮೆ ಇದ್ವು, ಅವಕಾಶನೇ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡ್ಬಿಡ್ರಿ. ಸೊ ಅದಾದ್ಮೇಲೆ ನೀವು PB ಮಾಡಿದ್ವಿ ಅಂದ್ರೆ ನಾವಿಲ್ಲಿ ನಿಮ್ಗೂ ಕೂಡ ಇಲ್ಲಿ ನರ್ಸಿಂಗ್ ದವ್ರು ಅಂದ್ರೆ BSc ನರ್ಸಿಂಗ್ ಅವ್ರು ಹೆಂಗ್ ಅವಕಾಶ ಇರ್ತದಲ್ಲ, BSc ನರ್ಸಿಂಗ್ ಮುಗಿಸಿದ ತಕ್ಷಣ ಅವ್ರಿಗೆ ಟ್ಯೂಟರ್ ಆಗ್ಲಿಕ್ಕೆ ಅವಕಾಶ ಇರ್ತದಲ್ಲ, ನಿಮ್ಗೂ ಕೂಡ ಈ ಒಂದು PBBSc ಮಾಡಿದಂದ್ರ ಟ್ಯೂಟರ್ ಆಗ್ಲಿಕ್ಕೆ ಅವಕಾಶ ಇರ್ತೈತಿ. ಸೊ ಅದಾದ್ಮೇಲೆ ನಿಮ್ಗೆ ಮೂರನೇ ಕೆಲಸ ಏನಪ್ಪಾ ಅಂತಂದ್ರ ನೀವು PHC ಒಳಗಡೆ ನೀವು ಇನ್ಚಾರ್ಜ್ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡಬಹುದು. ಯಾವಾಗ ಅಂತಂದ್ರೆ ನಿಮ್ಗೆ ಇದು ನರ್ಸಿಂಗ್ ಇದ್ದ ಗವರ್ಮೆಂಟ್ ಕಾಲ್ಫಾರ್ಮ್ ಆದಾಗ. ಅದಾದ್ಮೇಲೆ ನೀವು ಇಲ್ಲಿ CHO ಆಫೀಸರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಇದು BSc ನರ್ಸಿಂಗ್ ಅವ್ರಿಗೆ ಅಷ್ಟೇ ಆಯ್ತಾ. ಸೊ ಇಲ್ಲಿ ನೀವು PBBSc ಮುಗಿಸಿದ್ರೆ ಅಂದ್ರೆ GNM ಆದ್ಮೇಲೆ ನಿಮಗೂ ಕೂಡ CHO ಆಗುವಂತಹ ಅವಕಾಶಗಳು ಇರ್ತಾವು ಅದು ಕಾಲ್ಫಾರ್ಮ್ ಆದಾಗ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ನಮ್ ಕೆಲಸ ಅಂತಂದ್ರ ಇನ್ನೊಂದು ನೀವು ಅದಾದ್ಮೇಲೆ ನೀವು ಹೋಮ್ ಕೇರ್ ನರ್ಸ್ ಆಗಿನೂ ಕೂಡ ವರ್ಕ್ ಮಾಡಬಹುದು ಈ ಒಂದು PBBSc ಮುಗಿಸಿದ್ರಿ ಅಂತಂದ್ರೆ. ಸೊ ಅದಾದ್ಮೇಲೆ ನೀವು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅವಕಾಶಗಳು ಡಾಕ್ಟರ್ ಅಸಿಸ್ಟೆಂಟ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ನೀವು ಡಾಕ್ಟರ್ ಅಸಿಸ್ಟೆಂಟ್ ಅಂದ್ರೆ ಹೆಂಗ, ಈ ಡಾಕ್ಟರ್ ನೀವು ಮೆಡಿಸಿನ್ ಟ್ರೀಟ್ಮೆಂಟ್ ಬರ್ತಿರ್ತಾರ ಚಾಟೋ ಅಂದ್ರೆ OPD ಒಳಗಡೆ ಅಥವಾ IPD ಒಳಗಡೆ ಅವ್ರ ಅಸಿಸ್ಟೆಂಟ್ ಆಗಿನೂ ಕೂಡ ನೀವು ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ನೆಕ್ಸ್ಟ್ ಏನ್ ಮಾಡೋದಿಲ್ಲ ಅಂದ್ರೆ ಆ ಒಂದು OT ಅಸಿಸ್ಟೆಂಟ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ನೆನಪಿರ್ಲಿ ನಿಮ್ಗೆ OT ದವ್ರಿಗೆ ಅಷ್ಟು ಅವಕಾಶ ಇರಂಗಿಲ್ಲ. ನೀವು ನರ್ಸಿಂಗ್ ಮುಗಿಸಿದ್ರೆ ನಿಮ್ಗೂ ಕೂಡ ಒಂದು ಅವಕಾಶ ಇರ್ತೈತಿ OT ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಲಿಕ್ಕೆ. ಇದಾದ್ಮೇಲೆ ನೀವು ಇನ್ ಕೇಸ್ ನೀವೇನಾದ್ರು ಪ್ಯಾರಾಮೆಡಿಕಲ್ ಏನಾದ್ರು ಟ್ಯೂಟರ್ ಆಗಿ ವರ್ಕ್ ಮಾಡಬಹುದು ಅಲ್ಲಿ ಕೂಡ ಟ್ಯೂಟರ್ ಆಗಿ ನೀವು ವರ್ಕ್ ಮಾಡುವಂತ ಅವಕಾಶಗಳು ಇರ್ತಾವ ನಿಮ್ಗೆ. ಓಕೆ, ಸೊ ಡಿಪೆಂಡ್ ಆನ್ ದೇರ್ ಕಾಲೇಜ್. ಓಕೆ, ಸೊ ಅದಾದ್ಮೇಲೆ ನಿಮ್ಗೂ ಕೂಡ ಏನಾಯ್ತು ಅಂದ್ರೆ ಇಲ್ಲಿ ಫಾರಿನ್ ಜಾಬ್ ಆಪರ್ಚುನಿಟೀಸ್ ಇರ್ತಾವ. ಆಸ್ ಯೂಶುವಲ್ ಹೆಂಗ BSc ನರ್ಸಿಂಗ್ ಅವ್ರು ಇದ್ದವಲ್ಲ ಅದೇ ರೀತಿ ನಿಮ್ಗೂ ಕೂಡ ಇಲ್ಲಿ ಜಾಬ್ ಆಪರ್ಚುನಿಟೀಸ್ಗಳು ಫಾರಿನ್ ಕಂಟ್ರಿ ಒಳಗಡೆ ಕೂಡ ಇದ್ದೇ ಇರ್ತಾವು. ಸೊ ಇದಾದ್ಮೇಲೆ ನೀವೇನಾದ್ರು ಸ್ಯಾಲರಿ ಸ್ಕೇಲ್ ನ ಕೇಳಿದ್ರಿ ಅಂತಂದ್ರೆ ಸೊ ನಿಮ್ಗ ಇಲ್ಲಿ ಒಂದು ಎಕ್ಸ್ಟ್ರಾ ಏನಪ್ಪಾ ಅಂದ್ರ GNM ಗೆ ಕಂಪೇರ್ ಮಾಡಿದಾಗ ಅಥವಾ PBBSc ಕಂಪೇರ್ ಮಾಡಿದಾಗ ಸೊ ನಿಮ್ದು ಸ್ಯಾಲರಿ ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಇರ್ತದೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ನೀವೇನಾದ್ರು ಪ್ರೆಷರ್ ಆಗಿದ್ರೆ ಅಂದ್ರೆ ನಿಮ್ದು ಹಾರ್ಡ್ಲಿ 25 to 30,000 ನೀವು ಸ್ಯಾಲರಿನ ಗೇನ್ ಮಾಡಬಹುದು ಪ್ರತಿ ಮಂತ್. ಸೊ ನೀವು ಪ್ರಾಪರ್ ಆಗಿರುವಂತಹ NABH ಹಾಸ್ಪಿಟಲ್ ಅಥವಾ ನೀವು ಮಲ್ಟಿಪಲ್ ಹಾಸ್ಪಿಟಲ್ ಒಳಗಡೆ ನೀವು ಕೆಲಸ ಮಾಡ್ತಾ ಇದ್ರಂದ್ರ ನೀವು ಹಾರ್ಡ್ಲಿ ಅಷ್ಟು ಸ್ಯಾಲರಿನ ತಗೋಬಹುದು ಈ ಒಂದು ಕೋರ್ಸ್ ನ ಮುಗಿಸಿದ್ರಿ ಅಂತಂದ್ರೆ. ಸೊ ಇದಾದ್ಮೇಲೆ ನೀವು ಟ್ಯೂಟರ್ ಆಗಿ ವರ್ಕ್ ಮಾಡಿದ್ರಂದ್ರೆ ನೀವು ಪ್ರೆಷರ್ ಆಗಿದ್ರಂದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 15,000 to 20,000 ನೀವು ಸ್ಯಾಲರಿನ ಪಡಿಬಹುದು. ಡಿಪೆಂಡ್ ಆನ್ ದೇರ್ ಕಾಲೇಜಸ್ ಅಂಡ್ ದೇರ್ ಮ್ಯಾನೇಜ್ಮೆಂಟ್. ಸೊ ಆತರ ನೀವು ಸ್ಯಾಲರಿನ ತಗೋಬಹುದು. ಅಥವಾ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಆಗಿರ್ಬೋದು, ನೀವು ಕೊಟ್ಟಿರುವಂತಹ ಟೀಚಿಂಗ್ ಡೆಮೋಸ್ ಆಗಿರ್ಬೋದು, ಅದ್ರ ಮೇಲೆ ನಿಮ್ದು ಸ್ಯಾಲರಿ ಡಿಪೆಂಡ್ ಆಗ್ತದೆ. ಸೊ ಇದು ಕಂಪ್ಲೀಟ್ ನಿಮ್ಗೆ ಸ್ಯಾಲರಿದು ಸ್ಟ್ರಕ್ಚರ್. ಸೊ ಅದಾದ್ಮೇಲೆ ನಿಮ್ದು ಫಾರಿನ್ ಒಳಗಡೆ ನಮ್ ಸ್ಯಾಲರಿ ಯಾವ ತರ ಇರ್ತದೆ ಅಂದ್ರೆ ನಿಮ್ದು ಅಪ್ರಾಕ್ಸಿಮೇಟ್ಲಿ 1 lakh to 2 lakh ಸ್ಯಾಲರಿ ನೀವು ಫಾರಿನ್ ಕಂಟ್ರೀಸ್ ಒಳಗಡೆ ನೀವು ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಪರ್ ಮಂತ್ 1 lakh ಇಂದ 2 ಲಕ್ಷ ನೀವು ಸ್ಯಾಲರಿನ ತಗೋಬಹುದು. ಸೊ ಇದು ಕಂಪ್ಲೀಟ್ ನಿಮ್ಗೆ ಸ್ಯಾಲರಿದು ಡೀಟೇಲ್ ಆಗಿ ಹೇಳಿದೆ. ಸೊ ಹಾಗಾದ್ರೆ ಯಾವ ವಿದ್ಯಾರ್ಥಿಗಳು GNM ಮುಗಿಸಿದಿರಲ್ಲ, ಸೊ GNM ಮಾಡಿದೀವಿ ನಾವು PBBSc ಮಾಡಬೇಕು ಅನ್ಕೊಂಡಿದೀವಿ, ಸೊ ನಿಮ್ಗೆ ಯಾವ್ದಾದ್ರು ಕಾಲೇಜ್ ಒಳ್ಳೆ ಕಾಲೇಜ್ ಇದ್ರೆ ನಮ್ಗೆ ಸಜೆಸ್ಟ್ ಮಾಡ್ರಿ ಸರ್ ಅಂತ ಕೇಳಿದ್ರೆ ಸೊ ಕೆಳಗಡೆ ನಮ್ದು ಕಾಂಟ್ಯಾಕ್ಟ್ ನಂಬರ್ಸ್ ನ ಕೊಟ್ಟಿರ್ತೀವಿ. ಸೊ ನಿಮ್ಗೆ ಏನಾದ್ರು PBBSc ಮಾಡ್ಬೇಕನ್ನುವಂತ ಇಂಟ್ರೆಸ್ಟ್ ಇತ್ತಂದ್ರ ನಮ್ಮ ಕೆಳಗೆ ಕಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟು ನಿಮ್ಗೆ ಕಾಲೇಜಸ್ ಗಳನ್ನ ಸಜೆಷನ್ ಮಾಡ್ತೀವಿ. ಅಂದ್ರೆ ನಿಮ್ಮ ಊರಿನ ಹತ್ತಿರುವಂತಹ ಒಳ್ಳೆ ಕಾಲೇಜಸ್ ಗಳಿಗೆ ನಾವು ಸಜೆಷನ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.